ಇಲ್ಲಿ ಮಗಿದು ಮಂಡಲದ ಅವಲ್ಲ ಅದು ಗೊತ್ತಾಯ್ತು ಬನ್ನಿ ಬೇಡ ಮತ್ತೆ ಗೀರದಾಗ ರೌಂಡ್ ಹೊಡ್ಕ ರೌಂಡ್ ಹೊಡ್ತದ ಗೊತ್ತಾಯ್ತು ನೋಡ್ದೆ ಅವ್ನು ನೋಡ್ದೆ ಅದು ಕೊಳಕ್ ಮಂಡಲ ಅಲ್ಲ ಅದು ಬಟ್ ಬಂದ ಬಟ್ ರೌಂಡ್ ಮೈ ಮೇಲೆ ಆತರ ಆಕಾರ ಇರೋದ್ರಿಂದ ಮಂಡಲದಾವ ಕರೀತೀರ ಈ ಇದು ವಿಷ ಇರಲ್ಲ ಇದರಲ್ಲಿ ವಿಷ ಇರಲ್ಲ ಇದು ನೋಡಿ ಸುಮಾರು ಜನ ಇದನ್ನು ಕೊಳಕ್ ಮಾಡಲ್ಲ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಮೈ ಮೇಲೆ ಆತರ ಆಕಾರ ಇರ್ತದಲ್ಲ ಆ ಕಾರಣಕ್ಕೆ ಬಟ್ ಮಂಡಲ ಇಲ್ಲ ದಾಸ್ ಮಂಡಲ ಏನೇನೋ ಕರೀತಾರೆ, ಗೆದ್ದು ಮಂಡಲ ಅಂತೆಲ್ಲ ಕರೀತಾರೆ, ಅಲ್ಲ ಉಳಿ ಮಂಡಲ ಅಂತ ಕರೀತಾರೆ. ಇದು ಮಂಡಲದಾವಲ್ಲ, ಇದರಲ್ಲಿ ವಿಷ ಕೂಡ ಇರಲ್ಲ ಆಯ್ತಾ. ಇದು ರಾತ್ರಿ ಸಂಚಾರಿ, ನೋಡೋದಕ್ಕೆ ಹಿಂಗೆ ಕಾಣಿಸ್ತದ ಅಷ್ಟೇ, ಇದು ವಿಷ ಇರಲ್ಲ. ಯಾಕಂದ್ರೆ ಈ ಮಾರ್ಕ್ ನೋಡಿ, ಇವೆಲ್ಲ ಅಡ್ಡದಿಡ್ಡಿ ಐತೆ ನೋಡಿ. ಈ ಮಂಡಲದ ಹಾವಿಗೆ ರೌಂಡ್ ಮಾರ್ಕ್ ಇತ್ತು ಬಾದಾಮಿ ಹಾಕಿದ್ರೆ, ಬಟ್ ಇದಕ್ಕೆ ಆ ತರ ಅಡ್ಡದಿಡ್ಡಿ ಇದೆ. ಸ್ವಲ್ಪ ಕನ್ಫ್ಯೂಸ್ ಆಗದೆ, ಈ ತರ ಮಾರ್ಕ್ ಇಲ್ಲ. ಇದ್ರ ಹೆಸರು ಇತ್ತಲ ಶಾನ್ ಬೋವಾ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಮಣ್ಣು ಮುಖ ಹಾವು ಅಂತ ಕರಿತೀವಿ, ಪೀಠಕರ್ ಶಾನ್ ಬೋವಾ ಅಂತ ಕರೆಯೋದು. ಇಲ್ಲಾಂದ್ರೆ ಎರಡು ತಲೆ ಹಾವು ಅಂತ ಕರಿತಾರೆ ಕೆಲವರು. ಇದನ್ನ ಮಣ್ಮುಖ ಹಾವು ಅಂತ ಕರೆಯೋದು ಇದನ್ನ, ಇಲ್ಲ ಮರಳು ಹಾವು ಅಂತ ಕರಿತೀವಿ ಇದನ್ನ. ಏನು ಅದಕ್ಕೆ ಬಚ್ಚಿಟ್ಕೊಂಡು ಜಾಗ ಗೊತ್ತು ಯಾವ್ದು ಬೀಳ ಅಂತ, ಆ ಕಾರಣಕ್ಕೆ ಅದು ಮಂಡಲದವಲ್ಲ, ಮಣ್ಣು ಮುಖ ಹಾವು. ಮಣ್ಣು ಹಾವು ಯಾವ್ದಾದ್ರು ನಮಗೆ ಗೊತ್ತಿಲ್ಲ. ಒಳ್ಳಲ್ಲಿ ಬಟ್ಟ ಜ್ಞಾನತರ ಹೇಳಕ್ಕಾಗಲ್ಲ, ನಮ್ಮ ಕಣ್ಣು ಮಾತ್ರ ಇದು ಮಾಡಲ್ಲ. ಅದ್ರ ಮೇಲೆ ಇತ್ತು ಕಾಯಿ ಎತ್ಕಡೆ. ಇದಕ್ಕೆ ಬಾಲ ಮೊಂಡಿರ್ತದೆ ನೋಡಿ, ಮಂಡಲದವಾಗ ಎಷ್ಟು ಮೊಂಡಿ ಇರಲ್ಲ ಬಾಲ. ಉದ್ದ